ನಮಸ್ಕಾರ ಸಿದ್ದನ, ಒಂದು ಒಳ್ಳೆ ಚಾಕ್ಲೇಟ್ ಕೊಡ್ರಪ್ಪ. ಯಾವ್ದಿದು? ಡೈರಿ ಮಿಲ್ಕ್, ಕ್ಯಾಡ್ಬರಿ ಡೈರಿ ಮಿಲ್ಕ್ ಸಿಲ್ಕ್. ಯು ಮೆಲ್ಟ್ ಮೈ ಹಾರ್ಟ್. ಥ್ಯಾಂಕ್ ಯು ಸಿದ್ದನರೇ, ಥ್ಯಾಂಕ್ ಯು. ಏನು ಸರ್ ಇದು ಬೆಳಿಗ್ಗೆ ಬೆಳಿಗ್ಗೆ ಚಾಕ್ಲೇಟ್ ಅಂಗಡಿಗೆ ಹೋಗಿದ್ದೀರಿ ಅಂತಂದ್ರೆ? ಆತ್ಮೀಯರೇ ನಮಸ್ಕಾರ. ಇವತ್ತು ಲೆಟ್ ಮಿ ವಿಶ್ ಯು ಫಸ್ಟ್ ಏನು, ಹ್ಯಾಪಿ ಆ್ಯಂಡ್ ಸ್ವೀಟ್ ಇಂಟರ್ನ್ಯಾಷನಲ್ ಚಾಕ್ಲೇಟ್ ಡೇ. ಇವತ್ತು ವಿಶ್ವ ಚಾಕ್ಲೇಟ್ ದಿನ. ಓ ಹೌದಾ ಸರ್? ಎಸ್ ಸರ್. ಈ ಚಾಕ್ಲೇಟ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಎವ್ರಿ ಇಯರ್ 9th February ಎವ್ರಿ ಇಯರ್. ಈ 9th February ಯಾಕೆ ಏನು ಅನ್ನೋದಕ್ಕೆ ಆಮೇಲೆ ಮಾತಾಡೋಣಂತೆ. ಫಸ್ಟ್ ಲೆಟ್ ಅಸ್ ಲರ್ನ್ ದ್ಯಾಟ್ ವಾಟ್ ಈಸ್ ಚಾಕ್ಲೇಟ್, ಹೌ ದ ಚಾಕ್ಲೇಟ್ಸ್ ಆರ್ ಪ್ರಿಪೇರ್ಡ್ ಅಂತ. ಈ ಚಾಕ್ಲೇಟ್ ಇಟ್ ಈಸ್ ಆ್ಯಕ್ಚುಲಿ ಅ ಪ್ಲಾಂಟ್ ಪ್ರಾಡಕ್ಟ್. ಬೇಸಿಕಲಿ ಚಾಕ್ಲೇಟನ್ನು ಹೇಗೆ ಮಾಡ್ತಾರೆ ಅಂತಂದರೆ, ದೇರ್ ಇಸ್ ಒಂದು ಪರ್ಟಿಕ್ಯುಲರ್ ಟ್ರಾಪಿಕಲ್ ಟ್ರೀ. ಅದರ ಹೆಸರು, ಸೈಂಟಿಫಿಕ್ ಹೆಸರು, ಬೀಯಿಂಗ್ ಅ ಸೈನ್ಸ್ ಟೀಚರ್ ನಾನು ಹೇಳಿದ್ರೆ, ಥಿಯೋಬ್ರೋಮಾ ಕೊಕಾವೋ ಅಂತ, CACAO, ಕೊಕಾವೋ ಅಂತ ಪ್ಲಾಂಟಿನ ಹೆಸರು. ಈ ಪ್ಲಾಂಟು ಏನು ಮಾಡುತ್ತೆ ಅಂದರೆ, ಬೀನ್ಸ್ ಟೈಪ್ ಉದ್ದುದ್ದ ಬೀನ್ಸ್ ಬಿಡುತ್ತೆ. ಅವುಗಳನ್ನ ನಾವು PODS ಪಾಡ್ಸ್ ಅಂತ ಕರಿತೀವಿ. ಈ ಬೀನ್ಸ್ಗಳಿರ್ತಕ್ಕಂಥ, ಈ ಪಾಡ್ಗಳಿರ್ತಕ್ಕಂಥ ಏನು ಬೀನ್ಸ್ ಬೀಜಗಳಿರ್ತಾವಲ್ಲ, ಈ ಇಡೀ ಪಾಡ್ಸ್ಗಳನ್ನ ತಗೊಂಡು ನಾವೇನು ಮಾಡ್ತೀವಿ ಅಂದರೆ, ವಿ ಅಲೌ ದೆಮ್ ಫಾರ್ ದಿ ಫರ್ಮೆಂಟೇಷನ್. ಫಸ್ಟ್ ಸ್ಟೆಪ್ ಈಸ್ ಫರ್ಮೆಂಟೇಷನ್. ಫರ್ಮೆಂಟ್ ಮಾಡ್ತೀವಿ. ಆ ಫರ್ಮೆಂಟ್ ಮಾಡಿದ ಮೇಲೆ ದೆನ್ ದೇ ಆರ್ ಡ್ರೈಡ್ ಇನ್ ದ ಸನ್, ಅಂದರೆ ಅವನು ಬಿಸಿಲಲ್ಲಿ ಅವನು ಒಣಗಿಸ್ತಾರೆ. ಆ ಒಣಗಿಸಿದಂಥ ಈ ಡ್ರೈಡ್ ಮತ್ತು ಫರ್ಮೆಂಟೆಡ್ ಏನು ಬೀನ್ಸ್ ಇರ್ತವೆ, ಇವುಗಳನ್ನು ದೆನ್ ವಿ ರೋಸ್ಟ್ ದೆಮ್. ಅದರೊಳಗಡೆ ಇರ್ತಕ್ಕಂಥ ಬೀಜಗಳನ್ನೆಲ್ಲ ತಕ್ಕೊಂಡು ಅದನ್ನು ರೋಸ್ಟ್ ಮಾಡ್ತಾರೆ. ಆ ಬೀಜಗಳನ್ನು, ಆ ಬೀನ್ಸ್ಗಳನ್ನ, ಆ ರೋಸ್ಟ್ ಮಾಡಿದಂಥ ಬೀಜಗಳು, ರೋಸ್ಟ್ ಮಾಡಿದ ನಾವು ಶೇಂಗಾ ಹುರಿತೀವಲ್ಲ ರೀ, ಆ ಥರ ಹುರಿದ ಮೇಲೆ ಏನಾಗುತ್ತೆ, ಅದ್ರ ಮೇಲೆ ಆ ತೆಳ್ಳನ ಪೊರೆ ಇರುತ್ತಲ್ಲ, ಆ ಸ್ಕಿನ್ ಇರುತ್ತಲ್ಲ, ಅದು ಹೋಗುತ್ತೆ. ಅದನ್ನು ತೆಗೆದು, ಆ ಪೊರೆ ತೆಗೆದು, ಆ ಒಳಗಡೆ ಭಾಗ ಇರುತ್ತಲ್ಲ, ಅಂದರೆ ಸೀಡಿನ, ಅಂದರೆ ಈ ಶೇಂಗಾ ಬೀಜ ಹುರಿದ ಮೇಲೆ ಅದರ ತೊಗಟೆ ಅಥವಾ ಅದರ ಸ್ಕಿನ್ ತೆಗೆದು ಒಳಗಡೆ ಏನು ಶೇಂಗಾ ಬೀಜ ರಿಯಲ್ ಉಳ್ಕೊಳ್ಳುತ್ತೆ, ಆ ಥರಕ್ಕೆ ಉಳ್ಕೊಳ್ಳುತ್ತೆ. ಅವುಗಳಿಗೆ ನಾವು ಈ ಕೋಕಾ, ಅಂದರೆ COCOA, ಈಗ COCOA ಪ್ಲಾಂಟ್ ಹೆಸರು CACAO, ಕೋಕಾ ಪ್ಲಾಂಟ್. ಇದು ಕೋಕಾ ಸೀಡ್ಸ್. ಓಕೆ, ರೈಟಾ? ಗಾಟ್ ದಟ್? ಸೊ ಈ ಸೀಡ್ಸ್ಗಳನ್ನ ತಗೊಂಡು ಅವುಗಳನ್ನ ನಾವು ವಿ ಕಾಲ್ ದೆಮ್ ಆಸ್ ಕೋಕಾ. ಅವನ್ನ ನಾವು ಏನು ನಿಬ್ಸ್ ಅಂತ ಕರೀತಾರೆ. ಆ ಕೋಕಾ ನಿಬ್ಸನ್ನ ತಗೊಂಡು ಅವುಗಳನ್ನು ನಾವು ದೆನ್ ವಿ ಗ್ರೈಂಡ್ ದೆಮ್, ಅಂದರೆ ಅದನ್ನೆಲ್ಲ ಚೆನ್ನಾಗಿ ಅದನ್ನು ಅರೆದು ಒಂದು ಪೇಸ್ಟ್, ನೈಸ್ ಆಗಿರೋ ಪೇಸ್ಟ್ ಆಗುತ್ತೆ. ಈ ಪೇಸ್ಟಿಗೆ ವಿ ಕಾಲ್ ಇಟ್ ಆಸ್, ಅದನ್ನು ಕೋಕಾ ನಮ್ಗೆ ಲಿಕ್ಕರ್ ಅಂತ ಕರೀತಾರೆ. ಆ ಪೇಸ್ಟಿಗೆ ನಮ್ಗೆ ಏನು ಫ್ಲೇವರ್ ಬೇಕೀಗ, ಇದು ಆ್ಯಕ್ಚುಲಿ ಟೇಸ್ಟ್ ಮಾಡೋಕ್ಕೆ ಬಿಟರ್ ಇರುತ್ತೆ, ಇದು ಅಷ್ಟು ಸಿಹಿ ಇರಲ್ಲ. ಇದಕ್ಕೆ ನಮಗೆ ಸಿಹಿಯಾಗಿರ್ಬೇಕಾರೆ, ಯಾಕಂದರೆ ಈಗೇನಾಗಿದೆ ಅಂದರೆ, ಚಾಕ್ಲೇಟ್ಸ್ ಆರ್ ಸಿಂಬಾಲ್ಸ್ ಆಫ್ ಗಿಫ್ಟ್, ಸಿಂಬಾಲ್ಸ್ ಆಫ್ ಲವ್, ಸಿಂಬಾಲ್ಸ್ ಆಫ್ ಸ್ವೀಟ್ನೆಸ್, ಸಿಂಬಾಲ್ಸ್ ಆಫ್ ಸೆಲೆಬ್ರೇಷನ್ ಆಗಿದೆ. ಈ ಚಾಕ್ಲೇಟ್ಗಳಿಗೆ ನಮ್ಗೆ ಏನು ಬೇಕು ಅಂತಂದರೆ, ಸಕ್ಕರೆ, ಹಾಲಿನ ಪುಡಿ ಅಥವಾ ಹಾಲು, ಅದನ್ನು ಹಾಕಿ ಬೇರೆ ಬೇರೆ ಫ್ಲೇವರ್ನ ನಾವು ರೆಡಿ ಮಾಡ್ಕೋತೀವಿ ನಮ್ಗೇನು ಬೇಕು ಅಂಥೇಳಿ. ಅವುಗಳನ್ನ ಹಚ್ಚಿರ್ತಾವಲ್ಲ ಬ್ಲಾಕ್ಸ್, ಆ ಬ್ಲಾಕ್ಗಳಲ್ಲಿ ಹಾಕಿ ನಮ್ಗೆ ಯಾವ ಸೈಜ್ ಬೇಕು, ಯಾವ ಶೇಪ್ ಬೇಕು, ಯಾವ ಪ್ಯಾಟರ್ನ್ ಬೇಕು, ಅದರಲ್ಲಿ ಏನು ಫೀಚರ್ ಬೇಕು ಅನ್ನೋದನ್ನೆಲ್ಲ ಇಲ್ಲಿ ನೋಡ್ತಿದ್ದೀರಿ ನೀವು. ಇದು ನಮ್ಮ ಸೆಕೆಂಡ್ ಬಸ್ ಸ್ಟಾಪಿನಲ್ಲಿ, ಅಥವಾ ಫಸ್ಟ್ ಬಸ್ ಸ್ಟಾಪ್, ಸೆಕೆಂಡ್ ಬಸ್ ಸ್ಟಾಪಿನ ಮಧ್ಯದಲ್ಲಿರ್ತಕ್ಕಂಥ ಸಿಂಡ್ರೆಲ್ಲಾ ಚಾಕ್ಲೇಟ್ ಸ್ಟೋರ್. ಇಲ್ಲಿ ವೆರೈಟಿ ಆಫ್ ಚಾಕ್ಲೇಟ್ಸ್ ಇದ್ದಾವೆ. ಇಲ್ಲಿ ನಮ್ಮ ಸಿದ್ದಣ್ಣರ ಪರ್ಮಿಷನ್ ಮೇಲೆ ನಾವು ಚಾಕ್ಲೇಟ್ಸ್ಗಳನ್ನ ನೋಡಿದ್ರೆ, ವಿ ಹ್ಯಾವ್ ಗಾಟ್ ಡಿಫರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್. ಇಲ್ಲಿ ಒಂದು ನೋಡಿ, ಇಲ್ಲಿ ಇದೆ ನೋಡಿ, ರೋಸ್ಟ್ ಆಲ್ಮಂಡ್ ಅಂತಿದೆ, ಆ ಥರಕ್ಕಿದೆ. ಆಮೇಲೆ ಇಲ್ಲಿ ಕೊಟ್ಟ ನೋಡ್ರಿ, ಇಲ್ಲಿ ಹಿಯರ್ ಇಟ್ ಇಸ್ ಗಿವನ್, ಇಲ್ಲೊಂದು ಕಡೆ ಕೊಟ್ಟಿದ್ದಾರೆ. ಇದು ಎಕ್ಸಲೆನ್ಸ್ 85% ಕೋಕಾ ನೋಡಿ, COCOA, ನಾನು ಆಗಲೇ ಹೇಳಿದ್ನಲ್ಲ, ಆ ಥರದ ಡಿಫ್ರೆಂಟ್ ವೆರೈಟಿ ಆಫ್ ಚಾಕ್ಲೇಟ್ಸ್, ಡಿಫರೆಂಟ್ ಫ್ಲೇವರ್, ಡಿಫ್ರೆಂಟ್ ಕಂಪ್ನಿನವರು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಚಾಕ್ಲೇಟ್ಸು ನಮಗೆ ನೋಡಿ. ಇಲ್ಲೊಂದು ಏನೋ ಕಾಣ್ತಿದೆ ನಮಗೆ. ಇಲ್ಲಿ ಒಂದು ಬೇರೆ ಥರದೇ ಸಿಲ್ಕ್ ಇದೆ, ಬಟ್ ಒಂದು ಬೇರೆ ಥರದ ವೆರೈಟಿ ಚಾಕ್ಲೇಟ್ ಇದೆ. ಈ ಥರ ಬೇರೆ ಬೇರೆ ವೆರೈಟಿ ಚಾಕ್ಲೇಟ್ಸ್ನ ಆಮೇಲೆ ನಾವು ಅದೇನು ರೆಡಿ ಸಿಗುತ್ತೆ ಆ ಪೇಸ್ಟಿಗೆ ಆ್ಯಡ್ ಮಾಡಿ, ಫ್ಲೇವರ್ ಆ್ಯಡ್ ಮಾಡಿ ಚಾಕ್ಲೇಟ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್, ಇದನ್ನ ಯಾಕೆ ಸರ್ ಫ್ರಿಜ್ಜಲ್ಲಿ ಇಡ್ತಾರೆ ಅಂದರೆ, ಚಾಕ್ಲೇಟ್ಸ್ ಆರ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್, ಅರೌಂಡ್ 30-32 ಡಿಗ್ರಿ ಸೆಂಟಿಗ್ರೇಡ್ ಮೆಲ್ಟ್ ಆಗುತ್ತೆ. ಹಾಗಾಗಿ ದೀಸ್ ಆರ್ ಪ್ರಿಸರ್ವ್ಡ್ ಇನ್ ದಿ ರೆಫ್ರಿಜರೇಟರ್ಸ್ ಎಲ್ಲ ಇಟ್ಟಿರ್ತೀವಿ. ಹಾಗಾಗಿ ಅಂದರೆ ಅದರ ಫ್ರೆಶ್ನೆಸ್ಸು, ಅದರದ ಟೆಕ್ಸ್ಚರು, ಅದರ ಕ್ವಾಲಿಟಿ, ಅದರ ಸೈಜ್, ಶೇಪ್ ಎಲ್ಲ ಹಾಗೆ ಉಳ್ಕೊಳ್ಳಿ ಅಂತೇಳಿ ವೆನ್ ಯು ಟೇಕ್ ಅ ಬೈಟ್ ಆಫ್ ಚಾಕ್ಲೇಟ್ ರೀಕಾಲ್ ಆಲ್ ದೀಸ್. ಸರ್, ಈ 9th February ಯಾಕೆ ಮಾಡ್ತಾರೆ ಅನ್ನೋಕ್ಕೆ ಆ್ಯಕ್ಚುಲಿ ದೇರ್ ಇಸ್ ನೋ ಸ್ಪೆಸಿಫಿಕ್ ರೀಸನ್.
ಬಟ್ ನಮಗೆ ಗೊತ್ತಿದೆ ಏನಂದರೆ ಈ 7th ಫೆಬ್ರವರಿಯಿಂದ ಹಿಡ್ಕೊಂಡು 14th ಫೆಬ್ರವರಿ ಒಂದು ವಾರ ಇದೆಯಲ್ಲ, 14th ಫೆಬ್ರವರಿ ಯು ಆಲ್ ನೋ ದ್ಯಾಟ್ ಇಟ್ ಇಸ್ ವ್ಯಾಲೆಂಟೈನ್ಸ್ ಡೇ. ಆ ವ್ಯಾಲೆಂಟೈನ್ಸ್ ಡೇ ಏನು 14th ಫೆಬ್ರವರಿ ಇದೆ, ಈ 7th ಫೆಬ್ರವರಿಯಿಂದ 14th ಫೆಬ್ರವರಿಗೆ ನಾವು ವಿ ಕಾಲ್ ಇಟ್ ಆಸ್ 1 ವೀಕ್, ಒಂದು ವ್ಯಾಲೆಂಟೈನ್ ವೀಕ್ ಅಂತ ಹೇಳ್ತೀವಿ. ದಿಸ್ ವೀಕ್ ಸ್ಟಾರ್ಟ್ಸ್ ವಿತ್ 7th ಫೆಬ್ರವರಿ ಆ್ಯಂಡ್ ಇಟ್ ಈಸ್ ರೋಸ್ ಡೇ. ಅದರಲ್ಲಿ ನೀವು ಸೆಲೆಬ್ರೇಟ್ ಮಾಡಿದ್ದೀರಿ ಅಂದ್ಕೊಂಡಿದ್ದೀನಿ. ಈ ರೋಸ್ ಡೇ ಅಂತದಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಎಂಡ್ಸ್ ವಿತ್ ದಿ ವ್ಯಾಲೆಂಟೈನ್ಸ್ ಡೇ. ಅದರಲ್ಲಿ ಎರಡನೇ ಪ್ರಮುಖ ಘಟ್ಟ ಅಂತೇನು ಕರಿಬೋದಂತ ಈ ಚಾಕ್ಲೇಟ್ ಡೇ. ಹಾಗಾಗಿ ನಾವು 9th ಫೆಬ್ರವರಿನ ವರ್ಲ್ಡ್ ಚಾಕ್ಲೇಟ್ ಅಂತ ಮಾಡ್ತೀವಿ. ಆ್ಯಕ್ಚುಲಿ ಚಾಕ್ಲೇಟ್ ನಿಮಗೆ ರಿಯಲ್ ಚಾಕ್ಲೇಟ್ ಅಂದರೆ ಒರಿಜಿನಲ್ ಚಾಕ್ಲೇಟ್ ಬಿಟ್ರ್ ಟೇಸ್ಟ್ ಇರುತ್ತೆ, ಆಗಲೇ ಹೇಳಿದಾಗೆ. ಅದಕ್ಕೆ ನಾವು ಫ್ಲೇವರ್ಸು ಶುಗರು ಎಲ್ಲ ಆ್ಯಡ್ ಮಾಡಿದ ಮೇಲೆ ದೆನ್ ಇಟ್ ಬಿಕಮ್ಸ್ ಸ್ವೀಟ್ ಟು ಟೇಸ್ಟ್. ಆ್ಯಂಡ್ ಈಗ ಏನಾಗಿದೆ ಅಂದರೆ ಎಲ್ಲ ಸೆಲೆಬ್ರೇಷನಲ್ಲೂ ಚಾಕ್ಲೇಟ್ಸ್ ಹ್ಯಾವ್ ಬಿಕಮ್ ಪಾರ್ಟ್ ಆಫ್ ಅವರ್ ಸೆಲೆಬ್ರೇಷನ್ಸ್, ಪಾರ್ಟ್ ಆಫ್ ಅವರ್ ಹ್ಯಾಪಿನೆಸ್ ಆ್ಯಂಡ್ ಪಾರ್ಟ್ ಆಫ್ ಅವರ್ ಗಿವಿಂಗ್ ಇಟ್ ಟು ಸಮ್ ಒನ್ ದಟ್ ಯು ಲವ್ ಅಂತೇಳಿ ಏನಕ್ಕೆ ಕರಿತೀವಿ, ಆ ಥರದ ಚಾಕ್ಲೇಟ್ಸ್ನ ದಯವಿಟ್ಟು ಇವತ್ತು ಒಂದು ಸಣ್ಣ ಚಾಕ್ಲೇಟ್ ಏನಾದರೂ ಟೇಸ್ಟ್ ಮಾಡಿ. ಇಟ್ ಹ್ಯಾಸ್ ಗಾಟ್ ಎಲ್ಲ ಆಸ್ಪೆಕ್ಟ್, ಎಲ್ಲದಕ್ಕೂ ಹಾಗೆ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಇವತ್ತು ಒಳ್ಳೆಯದನ್ನು ಯೋಚನೆ ಮಾಡೋಣ, ಏನಾದರೂ ಆಗಲಿ ಬಾಯಿ ಸಿಹಿ ಮಾಡಿಕೊಳ್ಳೋಣ ಅಂತೇನು ಕ್ಯಾಡ್ಬರಿ ಹೇಳ್ತಾರೆ, ಹಾಗೆ ಬಾಯಿ ಸಿಹಿ ಮಾಡಿಕೊಳ್ಳಿ. ಇವತ್ತು ಚಾಕ್ಲೇಟ್ ತೊಗೊಳಕ್ಕೆ ನಮ್ಮ 1ನೇ ಬಸ್ ಸ್ಟಾಪಿನ ಮಧ್ಯೆ ವಿದ್ಯಾನಗರ್ ಮೇನ್ ರೋಡಲ್ಲಿರ್ತಕ್ಕಂಥ ಸಿಂಡ್ರೆಲಾ ಶಾಪ್ ಯು ಕ್ಯಾನ್ ವಿಸಿಟ್ and try to get variety of chocolates available in this shop. Thanks for the shop owner and particularly Siddhanna for their courtesy of allowing me to have this video. Once again, wish you a very happy, sweet chocolate day. You enjoy the day. Thank you and all.